ಹಿರಿಯ ನಟ ದ್ವಾರಕೀಶ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಸೊ ನನ್ನ ಜೊತೆ ನಿರ್ದೇಶಕ ನಾಗಣ್ಣ ಅವರಿದ್ದಾರೆ. ಸರ್, ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಅಪಾರವಾದ ಒಂದು ಸೇವೆಯನ್ನ ಸಲ್ಲಿಸಿರುವಂತದ್ದು ದ್ವಾರಕೀಶ್ ಸರ್. ಸೊ ಅವರನ್ನ ಕಳೆದುಕೊಂಡು ಇವತ್ತು ಚಿತ್ರರಂಗ ಬಡವಾಗಿದೆ ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಅವರನ್ನ ನೆನಪು ಮಾಡ್ಕೊಳ್ತೀರಾ ಸರ್? ನಿಮ್ಮ ಮಾತಲ್ಲೇ ಹೇಳಿದ್ರಿ ಬಡವಾಗಿದೆ ಅಂತಕ್ಕಂಥ ಮಾತನ್ನ ನೀವು ಹೇಳಿದ್ರಿ. ಯಾಕಂದ್ರೆ ಶ್ರೀಮಂತಿಕೆಯನ್ನ ಕಳ್ಕೊಂಡಾಗ ನಾವು ಬಡವಾಗಿದೆ ಅಂತ ನಾವು ಹೇಳ್ತೀವಿ. ಅಂದ್ರೆ ಇಲ್ಲಿ ಬರೀ ದುಡ್ಡು ಹೋಗಿರೋದು ಒಂದೇ ಅಲ್ಲ, ಅವ್ರು ಹಾಕೊಟ್ಟಂತ ಪಾತ್ ಅಂತ ನಾವೇನು ಹೇಳ್ತೀವಿ, ಸಿನಿಮಾ ಪಾತ್ ಅಂತ ಇದೆಯಲ್ಲ, ಆ ಪಾತನ್ನ ನಾವು ಕಳ್ಕೊಂಡಾಗ ನಿಜವಾಗ್ಲೂ ತಾವು ಹೇಳಿದ ಪದದಲ್ಲಿ ಬಡವಾಗಿದೆ ಅಂತಕ್ಕಂಥ ಸತ್ಯವಾದ ಮಾತನ್ನ ನೀವು ಹೇಳಿದ್ರೆ. ಯಾಕಂದ್ರೆ ಆ ಥರ ಸಿನಿಮಾ ಮಾಡುವಂಥ ನಿರ್ಮಾಪಕರು ಬಹಳ ಕಷ್ಟ. ಯಾಕಂದ್ರೆ ದಿ ಫಿಲ್ಮ್ ಮೇಕಿಂಗ್ ಇಸ್ ಟುಡೇ ಇಸ್ ವೆರಿ ಡಿಫಿಕಲ್ಟ್. ಟೆಕ್ನಾಲಜಿ ಎಷ್ಟೇ ಬೆಳೆದಿರ್ಬೋದು, ಆದರೆ ಫಿಲ್ಮ್ ಮೇಕಿಂಗ್ ಇದೆಯಲ್ಲ, ಮೇಕಿಂಗ್ ಅಂಡ್ ಮಾರ್ಕೆಟಿಂಗ್ ಇದೆಯಲ್ಲ, ಮಾರ್ಕೆಟಿಂಗ್ ಇಸ್ ವೆರಿ ಡಿಫಿಕಲ್ಟ್ ಇವತ್ತಿನ ದಿವಸ. ಸೊ ಆ ಕಾಲದಲ್ಲಿ ಏನಾಗಿತ್ತು, ಕರ್ನಾಟಕದಲ್ಲಿ ಇದ್ದಾಗ ವರ್ಷಕ್ಕೆ ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ವೆರಿ ಲೆಸ್ ಫಿಲ್ಮ್ಸ್, 10-12 ಸಿನಿಮಾ, 14 ಸಿನಿಮಾ, 15 ಸಿನಿಮಾ, 20 ಸಿನಿಮಾ ಬರೋದು, 22 ಸಿನಿಮಾಗಳು ಬರೋದು. ಆ ನಿಟ್ಟಿನಲ್ಲಿ ಅವರು ಎಂಟ್ರಿ ಆದಾಗ ಆಸ್ ಎನ್ ಆಕ್ಟರ್ ಆಗಿ ಬಂದು ವೀರ ಸಂಕಲ್ಪದಲ್ಲಿ ಬಂದಾಗ ಕೃಷ್ಣಮೂರ್ತಿ ಅವರು ಮಾವ ಆಗಿದ್ರು ಅವರು. ಸೊ ಅವ್ರು ಮಾಡಿದಂಥ ಸಿನಿಮಾಗಳೆಲ್ಲ ಇವರೆಲ್ಲ ಆ್ಯಕ್ಟ್ ಮಾಡ್ತಕ್ಕಂಥದ್ದು. ಸೊ ಇವ್ರು ಮಾಡಿದಂಥದ್ದಾದ್ಮೇಲೆ ಅದೇ ನಿಟ್ಟಿನಲ್ಲಿ ಅವರು ಬೆಳೆಸ್ಕೊಂಡವ್ರು. ನಮ್ಮ ಮಾವ ಡೈರೆಕ್ಟ್ ಮಾಡ್ತಿದ್ದಾರೆ, ನಮ್ಮ ಮಾವ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತೆಲ್ಲ ಮಾಡಿದಾಗ ಅವರು ಅನೇಕ ಒಡನಾಟವನ್ನು ಮಡ್ರಾಸ್ನಲ್ಲಿ ಇಟ್ಕೊಂಡಾಗ ರಾಜ್ಕುಮಾರ್ ಅವ್ರ ಜೊತೆ ಒಡನಾಟ, ಬಾಲಕೃಷ್ಣ ದ್ವಾರಕೀಶ್ ಅವರು ಇಟ್ಕೊಂಡಿದ್ದಂಥ ನರಸಿಂಹರಾಜ್ ಅವ್ರ ಜೊತೆ ಇಟ್ಕೊಂಡಿದ್ದು, ಆಮೇಲೆ ಗಾಂಧಿನಗರದಲ್ಲಿದ್ದಂಥ ವೀರಸ್ವಾಮಿ ಅವರಾಗಿರ್ಬೋದು, ನಮ್ಮ ಗುರುಗಳು KSR ಸ್ವಾಮಿ ರವಿಯವರಾಗಿರ್ಬೋದು, ನಮ್ಮ ಫಾದರ್ ಜೊತೆ ಆಗಿರ್ಬೋದು, ಲಕ್ಷ್ಮಣ ಅವ್ರ ಜೊತೆ, ಈ ಥರ ಅನೇಕರ ಜೊತೆ ಅವ್ರು ಒಡನಾಟವನ್ನು ಇಟ್ಕೊಂಡು ಇಂಡಸ್ಟ್ರಿನ ಜೊತೆ ಕರ್ಕೊಂಡು ಹೋಗೋರು. ಇಂಡಸ್ಟ್ರಿ ಜೊತೆ ಬೆಳೀತಿದ್ರು ಅವರು. ನೀವು ಯಾವ್ದಾನ ಸಿನಿಮಾ ಮಾಡ್ತೀವಿ, ಏನು ಸಿನಿಮಾ ಮಾಡ್ತಿದ್ಯಾ ನೀನು, ಹಿಂಗೆ ಅಂತ ಮಾಡ್ತಿದ್ದೆ, ಹಂಗೆ ಅಂತ. ನೀನು ದ್ವಾರಕಿ ನೀನೇನು ಸಿನಿಮಾ ಮಾಡ್ತೀನಿ, ನಾನು ಇದು ಮಾಡ್ತಿದ್ದೀನಿ ಕಣ, ಅದು ಕತೆ ತಗೊಂಡಿದ್ದೀನಿ ಕಣೋ, ಈ ಸಿನಿಮಾ ಮಾಡ್ತಿದ್ದೀನಿ ಕಣೋ ಅಂತಕ್ಕಂಥ ಇದನ್ನೆಲ್ಲ ಮಾಡೋರು. ಆಮೇಲೆ ಅವ್ರಿಗೆ ನಮ್ಮ ಕನ್ನಡ ಸಿನಿಮಾ ಒಂದು ರಿಲೀಸ್ ಆದರೆ ಮದ್ರಾಸಿಂದ ಎಲ್ಲ ಸಿನಿಮಾ ನೋಡೋಕೆ ಬರೋರು. ಅಂದರೆ ಕನ್ನಡ ಇಂಡಸ್ಟ್ರಿ ಅಷ್ಟು ಗಟ್ಟಿಯಾಗಿತ್ತು ಇದ್ದಂಥ ಕಾಲದಲ್ಲಿ. ಬೇರೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲ್ಲ ಫೋನ್ ಮಾಡೋರು. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ನನಗೆ ಮದ್ರಾಸಿಂದ ಎಲ್ಲ ಫೋನ್ ಮಾಡಿದಾಗ ನಮ್ಮ ಫಾದರ್ಗೆ ಫೋನ್ ಮಾಡೋರು. ಅವ್ರು ಲ್ಯಾಂಡ್ಲೈನ್ ಫೋನ್ ಮಾಡಿದಾಗ, ಸರ್ ನಾಳೆ ನಿಮ್ದು ಇದೊಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ನಾಳೆ ಬರ್ತೀವಿ ಅಂದರೆ ನಾವು ಅವಾಗ ನಮ್ಮ ಫಾದರು ಹೋಗೋ ಟಿಕೆಟ್ ಇದು ಮಾಡು ಅಂತೇಳಿ ಅಲಂಕಾರ್ಗೋ, ಸಾಗರ್ಗೋ, ಈ ಥರ ಥಿಯೇಟರ್ಗಳಲ್ಲಿ ನಾವು ಟಿಕೆಟ್ನ ಬುಕ್ ಮಾಡ್ತಿದ್ವಿ. ಅವ್ರು ಅವಾಗ ಬೃಂದಾವನಲ್ಲಿ ಬಂದ್ಬಿಡೋರು, ಇಲ್ಲ ಬೆಳಗ್ಗೆ ಫ್ಲೈಟಿಗೆ ಬರೋರು. ಆ ಕಡೆ ಮಾತ್ರ ಬಂದು ಸಿನಿಮಾ ನೋಡ್ಕೊಂಡು ಹೋಗಿ ಕನ್ನಡ ಸಿನಿಮಾ ಬಗ್ಗೆ ಹೇಳೋರು. ಸೊ ಒಂದು ದಟ್ ಈಸ್ ಅದರ್ ಪಾರ್ಟ್ ಆಫ್ ದ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಅಂದ್ರೆ ಇವರು ಏನ್ ಮಾಡೋದು, ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಎಲ್ಲರೂ ಅಲ್ಲಿಂದ ಬಂದು ನೋಡ್ತಾರೆ, ಇಡೀ ಪ್ರಪಂಚ ನೋಡ್ಬೇಕು ಅನ್ನೋ ಒಂದು ದೃಷ್ಟಿಕೋನ ಅವ್ರಲ್ಲಿತ್ತು. ಸೊ ಆ ನಿಟ್ಟಿನಲ್ಲಿ ಅವ್ರು ಏನ್ ಮಾಡೋರು, ಪಕ್ಕದ ಸ್ಟೇಟ್ನಲ್ಲಿ ಏನು ಸಿನಿಮಾ ನಡೀತಾ ಇದೆ, ಪಕ್ಕದಲ್ಲಿ ಯಾವ ಸಿನಿಮಾ ಸಕ್ಸಸ್ ಆಗಿದೆ, ಯಾವ್ದು ಇದಾಗಿದೆ ಅಂತಕ್ಕಂಥ ಎಲ್ಲ ಭಾಷೆ ಅವರು. ಈವನ್ ಆ ಕಾಲದಲ್ಲಿ ಮರಾಠಿ ಸಿನಿಮಾ ಬಗ್ಗೆ ಹೇಳೋರು, ಮರಾಠಿ ಸಿನಿಮಾ ಬಗ್ಗೆ ಮಾತಾಡೋರು, ಮಲಯಾಳಂ ಸಿನಿಮಾ ಬಗ್ಗೆ ಮಾತಾಡೋರು, ತಮಿಳು ಸಿನಿಮಾ ಬಗ್ಗೆ ಮಾತಾಡೋರು, ಹಿಂದಿ ಸಿನಿಮಾ ಬಿಡಿ, ಹಿಂದಿ ಯೂನಿವರ್ಸಲ್ ಆಗಿ ನೋಡ್ಬೋದು. ಅಂದರೆ ಅವರು ಎಲ್ಲ ಕಡೆನೂ ವಾಚ್ ಮಾಡ್ಕೊಂಡು ಅವ್ರು ಇದ್ರ ಬಿಟ್ಟು ನಾನೇನು ಮಾಡ್ಬೋದು, ನಾವೇನು ಸಕ್ಸಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಇದನ್ನ ಸ್ಟ್ರಾಟಜಿನ ವರ್ಕ್ ಮಾಡೋರು. ಅಂದರೆ ಸ್ಟಡಿ ಮಾಡೋರು, ಅದನ್ನು ಸಿನಿಮಾ ಮಾಡೋಕ್ಕೆ ಮುಂಚೆ ಅದನ್ನ ಮೈಂಡಲ್ಲಿ ಹಾಕೊಂಡು ಮಾಡೋರು. ಅವರು ಪ್ರೊಡ್ಯೂಸರ್ ಆಗಿದ್ರು ಸಹ ಡೈರೆಕ್ಟರ್ಗೆ ನೋಡಿ ಈ ಸಿನಿಮಾ ಮಾಡಿದ್ದು, ಈ ಕತೆ ಮಾಡಿದ್ದೀನಿ, ಮಾಡು ಈ ಸಿನಿಮಾ ಮಾಡು ಅಂತ ಹೇಳೋರು. ಸೊ ಆ ಒಂದು ಇದೆಯಲ್ಲ, ಅದು ಪ್ರೊಡ್ಯೂಸರ್ ಅದವನಿಗೆ ಬೇಕಾಗಿದೆ. ಬೀಜಂಗೆ ಆಕ್ಟರ್ ಒಂದೇ ಅಲ್ಲ, ಪ್ರೊಡ್ಯೂಸರ್ ಆಗಿ ಅವ್ರು ಯಾವ ರೀತಿ ಇದ್ರು ಅಂತಕ್ಕಂಥ ಮಾತನ್ನ ನಾನು ಇದು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ತೆಲುಗುನಲ್ಲಿ ಒಂದು ಸೇಯಿಂಗ್ ಇದೆ, ಪಿಟ್ಟ ಕೊಂಚಂ ಕೂತ ಗನಂ ಅಂತ ಹೇಳ್ಬಿಟ್ಟು, ಪಿಟ್ಟ ಕೊಂಚಂ ಕೂತ ಗನಂ ಅಂತ. ಅಂದ್ರೆ ಪಕ್ಷಿ ಚಿಕ್ಕದಾಗೆ ಇರುತ್ತೆ, ಆದ್ರೆ ಅದ್ರ ವಾಯ್ಸ್ ತುಂಬಾ ಜೋರಾಗಿ ವೈಡರ್ ಆಗಿರುತ್ತೆ. ಸೊ ಅದೇ ರೀತಿ ದ್ವಾರಕೀಶ್ ಸರ್ ಅವರು ನಿಜವಾಗ್ಲೂ ಅವರು ಅದನ್ನೇ ಹೇಳೋರು. ದಿ ಲಯನ್ ಆಫ್ ಕರ್ನಾಟಕ ಯಾರು ಅಂತಂದಾಗ ದ್ವಾರಕೀಶ್ ಅವರು. ಸೊ ನಾವೆಲ್ಲ ಚಿಕ್ಕ ವಯಸ್ಸಿಂದ ನಾವು ನೋಡ್ತೀವಿ, MGM ಪ್ರೊಡಕ್ಷನ್ಸ್ ಅಲ್ಲಿ ನೋಡಿದಾಗ ಆ ಒಂದು ಎಂಬ್ಲಮ್ ತೋರಿಸಿದ ತಕ್ಷಣ ಸಿನಿಮಾ ಬಂದು ಅದು ಅಂತ ಹೇಳೋರು. ಸೊ ಅವ್ರಿಗೆ ನೋಡಿ, ಅವ್ರಿಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ಇದ್ದಾಗ ಕರ್ನಾಟಕ ಮ್ಯಾಪ್ ಬಂದು ಅಂತ ಅನ್ನೋರು ಮಾಡ್ಕೊಂಡು ಆ ಒಂದು ವಿಷನ್ ಇದೆಯಲ್ಲ, ಅದನ್ನ ಅಂದ್ರೆ ಇಡೀ ಪ್ರಪಂಚ ನನ್ನ ಕೂಗು ಕೇಳಬೇಕು ಅಂತ ನೀವು ಹೇಳಿದ ಮಾತಿದೆಯಲ್ಲ, ಅದು ಸತ್ಯವಾಗಿ ಅದು ಅವ್ರ ಜೀವನದಲ್ಲಿ ನೀವು ನೋಡಿದಾಗ, ಅವ್ರು ಮಾಡಿರೋ ಸಿನಿಮಾ ಆಗಿರ್ಬೋದು, ಅವ್ರು ಮಾಡಿರೋ ಚರಿತ್ರೆಯನ್ನ ನಾವು ಓದಿದಾಗ ಅಥವಾ ನೋಡಿದಾಗ ಆ ಕೂಗು ಇಡೀ ಪ್ರಪಂಚ ಕೇಳಿಸಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ಅದನ್ನ ಒಬ್ಬ ನಿರ್ದೇಶಕನ ಕಷ್ಟ ಒಬ್ಬ ನಿರ್ದೇಶಕನಿಗೆ ಗೊತ್ತಾಗೋದು. ಸೊ ಇವರು ಕಲಾವಿದರು ಜೊತೆಗೆ ನಿರ್ದೇಶಕರು, ನಿರ್ಮಾಪಕರು ಎಲ್ಲವೂ ಕೂಡ ಆಗಿದ್ರು. ಸೊ ಸಾಕಷ್ಟು ಏರುಪೇರುಗಳಲ್ಲೂ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಯಾವತ್ತು ಹಿಟ್ಟ ಹೆಜ್ಜೆ ಹಿಂದಕ್ಕಿಡ್ಲಿಲ್ಲ, ಮುಂದೆನೆ ಇಟ್ಕೊಂಡೋದ್ರು, ಎಷ್ಟೇ ಕಷ್ಟಗಳಾಗ್ಲಿ, ಎಷ್ಟೇ ನಷ್ಟವಾಗ್ಲಿ ಅಂತ ಹೇಳ್ಬಿಟ್ಟು. ಆ ಒಂದು ಧೈರ್ಯ ಮನಸ್ಥಿತಿ ಬಗ್ಗೆ ಹೇಳೋದಾದ್ರೆ ಸರ್, ನೀವು ಹೇಳಿದ್ರಲ್ಲ, ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತ ಇದೆಯಲ್ಲ, ಆ ಧೈರ್ಯ ಇದೆಯಲ್ಲ ಮೇಡಮ್, ಬಹಳ ಕಷ್ಟ ಮೇಡಮ್. ಯಾಕಂದ್ರೆ ಒಂದು ಸಿನಿಮಾ ಫ್ಲಾಪ್ ಆದಾಗ
ಕುಸ್ತೋಗ್ಬಿಡ್ತಾನೆ ಒಬ್ಬ ನಿರ್ಮಾಪಕ ಆದವನು. ಅಂಥ ನಿಟ್ಟಿನಲ್ಲಿ ಅವರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರು ಸಿನಿಮಾ ಮಾಡಿ ಯಾವುದೋ ಒಂದು ಸಿನಿಮಾ ಬಗ್ಗೆ ಹೇಳಕ್ಕೆ ಇಷ್ಟಪಡಲ್ಲ ಅವರು. ಪಾಪ ಪುಣ್ಯಾತ್ಮ ಒಂದು ಸಿನಿಮಾ ಇದಾದಾಗ ಹಿಂಗಾಗೋಯ್ತು ಅಂತ ಯಾರನ್ನ ಪಕ್ಕದಲ್ಲಿರೋರು ಹೇಳ್ತಾ ಇದ್ದಾಗ ಬಿಡಮ್ಮ ಅದ್ರ ಬಗ್ಗೆ ಏನ್ ಮಾತಾಡ್ತೀಯ, ಅದು ಬಿಡ ಆಗೋಯ್ತು, ಈಗ ಮಾಡ್ತಾ ಇದೀನಿ ನೋಡು, ಅದಕ್ಕಿಂತ ಚೆನ್ನಾಗಿ ಮಾಡ್ತಾ ಇದೀನಿ ನೋಡು, ಅದು ಇಷ್ಟು ಬಡ್ಜೆಟ್ ಆಯ್ತು, ಈಗ ಎಷ್ಟು ಕೊಡುತ್ತಾ ಬಡ್ಜೆಟ್ ಅನ್ನೋರು. ಏನಣ್ಣ ಇಷ್ಟು ಅಂದ್ರೆ ಇಷ್ಟು ಅನ್ನೋರು. ಅಂದ್ರೆ ಅವಾಗ 10 ರೂಪಾಯಿ ಆಗಿದ್ರೆ ಇದು 14 ರೂಪಾಯಿನಲ್ಲಿ ನಾನು ಸಿನಿಮಾ ಮಾಡ್ತೀನಿ ಅಂದ್ರೆ ಆ ಒಂದು ಧೈರ್ಯ ಇರೋದು ಅವ್ರಿಗೆ. ಸೊ ನಾವು ಈಗಿನ ಕಾಲದ ಆ ಧೈರ್ಯ ಬಹಳ ಕಷ್ಟ ಮೇಡಮ್. ಅದು ಯಾಕಂದ್ರೆ 100 ರೂಪಾಯಿ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇದೆಯೋ, 100 ರೂಪಾಯಿ ಕಳ್ಕೊಂಡ್ಬಿಟ್ರೆ ತಿರ್ಗಿ ವಾಪಸ್ ಪಡೆಯೋದು ಬಹಳ ಕಷ್ಟ. ಅಂಥದ್ರಲ್ಲಿ ಅವ್ರು ಸಿನಿಮಾ ಮೇಲೆ ಹಾಕಿದ ತಕ್ಷಣ ಸಿನಿಮಾದಲ್ಲಿ ಹೋದ್ರೂ ಪರವಾಗಿಲ್ಲ, ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂದ್ರೆ ಆ ಕಾನ್ಫಿಡೆನ್ಸ್. ಕೆಲವ್ರು ಹೇಳ್ಬೋದು ಓವರ್ ಕಾನ್ಫಿಡೆನ್ಸ್. ಐ ಡೋಂಟ್ ಸೇ ದಟ್ ಇಟ್ ಇಸ್ ಎ ಓವರ್ ಕಾನ್ಫಿಡೆನ್ಸ್. ಯಾರೇ ಕಾನ್ಫಿಡೆನ್ಸ್ ಏನೇ ಸಿನಿಮಾ ಮಾಡಿದ್ದೀನಿ, ಸಿನಿಮಾದಲ್ಲಿ ಬದುಕಿದ್ದೀನಿ, ಸಿನಿಮಾ ನನಗೆ ಊಟ ಕಟ್ಟಿದೆ, ಸಿನಿಮಾನಲ್ಲಿ ನನಗೆ ಫೇಮಸ್ ಮಾಡಿದೆ, ಸಿನಿಮಾ ನನ್ನ ಹೀರೋ ಮಾಡಿದೆ, ಸಿನಿಮಾ ನನ್ನ ಡೈರೆಕ್ಟರ್ ಮಾಡಿದೆ, ಸಿನಿಮಾ ನನ್ನ ಪ್ರೊಡ್ಯೂಸರ್ ಮಾಡಿದೆ, ನಾನು ಇವತ್ತು ಸಿನಿಮಾದಲ್ಲಿ ಬರ್ತೀನಿ ಅಂತ ಅಂದರೆ ಇದೆಲ್ಲ ಆ ಒಂದು ವಿಷನ್ಗೆ ದೇವರು ಅವ್ರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರಲ್ಲ, ಧೈರ್ಯ ಕೊಟ್ಟಿದ್ದು ಯಾರಿಗೂ ಬರೋಲ್ಲ ಮೇಡಮ್. ಅದು ಹ್ಯಾಟ್ಸ್ ಆಫ್ ಟು ದ್ವಾರಕೀಶ್ ಸರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಹಿರಿಯರನ್ನ ನೋಡಿ ನಾವು ಸಾಕಷ್ಟು ಕಲಿತೀವಿ. ಸೊ ನೀವು ದ್ವಾರಕೀಶ್ ಅವರಲ್ಲಿ ಅಡ್ಮೈರ್ ಮಾಡೋದು ಅಂತಂದ್ರೆ ಯಾವ ಒಂದು ಕ್ವಾಲಿಟೀಸ್ ಆಗಿರ್ಬೋದು, ವಿಷಯ ಆಗಿರ್ಬೋದು? ನಾನು ಹೇಳಿದ್ನಲ್ಲ ಇಷ್ಟು ಈಗ ಹೇಳಿದ್ದಾದ್ಮೇಲೆ ಅವ್ರಲ್ಲಿ ಇದ್ದಂತ ಯಾವ ಕ್ವಾಲಿಟಿ ಕಮ್ಮಿ ಇತ್ತು ಹೇಳಿ ಸಿನಿಮಾಗೆ ಬೇಕಾಗಿದ್ದು? ನೋಡಿ, ಆಸ್ ಎನ್ ಆಕ್ಟರ್ ಅವ್ರು ಮಾಡಿದಿರೋ ಪಾತ್ರಗಳಲ್ಲಿ ಏನು ಕಾಮಿಡಿ ಕೊಡಿ, ಹೀರೋ ಪಾತ್ರ ಕೊಡಿ, ಆಕ್ಷನ್ ಪಾತ್ರ ಕೊಡಿ, ಏನೇ ಕೊಡಿ ನೀವು ಮಾಡಿದ್ದಾರೆ. ಆಮೇಲೆ ಎರಡನೇದು ಏನು ಅಂದರೆ, ನಾನು ಅವ್ರಲ್ಲಿ ಒಂದು ಇಷ್ಟಪಟ್ಟಿದ್ದ ವಿಷಯ ಏನು ಅಂದರೆ, ಅವರು ಬೀಯಿಂಗ್ ಎನ್ ಎ ಪ್ರೊಡ್ಯೂಸರ್ ಈ ವಾಸ್ ಲುಕಿಂಗ್ ಲೈಕ್ ಎ ಡೈರೆಕ್ಟರ್. ಅಂದ್ರೆ ಡೈರೆಕ್ಟರ್ ಆಗಿ ಒಬ್ಬ ಸಿನಿಮಾ ಮಾಡ್ಬೇಕಂದ್ರೆ ಅವರು ಡೈರೆಕ್ಷನ್ ಬೇರೆಯವರು ಕೊಟ್ರು ಆ ಡೈರೆಕ್ಟರ್ಗೆ ಏನ್ ಬೇಕು ಏನ್ ಬೇಡ, ಈ ಸಿನಿಮಾಗೆ ಏನ್ ಬೇಕು ಏನ್ ಬೇಡ ಅಂತ ಫಸ್ಟ್ ಅವ್ರು ಡೈರೆಕ್ಟರ್ ಆಗಿ ಯೋಚನೆ ಮಾಡಿ, ನಿರ್ಮಾಪಕರಾದ್ರೂ ಡೈರೆಕ್ಟರ್ ಆಗಿ ಯೋಚನೆ ಮಾಡಿ, ಈ ಸೀನ್ಗೆ ಇದಕ್ಕೆ ಇಂಪೋರ್ಟೆಡ್ ಕಾರ್ ಬೇಕು, ಇದಕ್ಕೆ ಆರ್ಡಿನರಿ ಚಿಕ್ಕ ಗಾಡಿ ಬೇಕಾಗಿಲ್ಲ, ಈ ಸೀನ್ಗೆ ಇಂಪೋರ್ಟೆಡ್ ಕಾರ್ ಬೇಕಂದ್ರೆ ಇಂಪೋರ್ಟೆಡ್ ಗಾಡಿನೇ ಹಾಕೋರು, ಇದಕ್ಕೆ 10 ಮೋಟರ್ ಸೈಕಲ್ ಬೇಕು ಅಂದ್ರೆ 20 ಮೋಟರ್ ಸೈಕಲ್ ಬೇಕು ಅಂದ್ರೆ 20 ಮೋಟರ್ ಸೈಕಲ್ ಹಾಕೋರು. ಅಂದ್ರೆ ಆ ನಿಟ್ಟಿನಲ್ಲಿ ಅವ್ರು ಬೀಯಿಂಗ್ ಎ ಪ್ರೊಡ್ಯೂಸರ್ ಆಲ್ಸೋ ಈ ವಾಸ್ ಥಿಂಕಿಂಗ್ ಲೈಕ್ ಎ ಡೈರೆಕ್ಟರ್ ಆಗಿ ಥಿಂಕ್ ಮಾಡಿ ಡೈರೆಕ್ಟರ್ಗೆ ಯಾವತ್ತೂ ಕಾಂಪ್ರಮೈಸ್ ಮಾಡ್ತಾ ಇರಲಿಲ್ಲ. ಸೊ ಅದರಿಂದ ಅವ್ರು ಭಾರ್ಗವ ಸಾರ್ ಆಗಿರ್ಬೋದು, ಅವ್ರ ಜೊತೆ ಬೇರೆ ಮಾಡಿರ್ತಕ್ಕಂಥ ಅನೇಕ ಡೈರೆಕ್ಟರ್ಗಳಾಗಿರ್ಬೋದು, ಅವ್ರು ಯಾವತ್ತೂ ಡೈರೆಕ್ಟರ್ಗಳಿಗೆ ತೊಂದರೆ ಆಗ್ತಿರ್ಲಿಲ್ಲ. ಅವ್ರು ಸಿನಿಮಾ ಮಾಡಿದಾಗ, ದ್ವಾರಕೀಶ್ ಚಿತ್ರ ಸಿನಿಮಾ ಮಾಡಿದಾಗ ಡೈರೆಕ್ಟರ್ಗೆ ತೊಂದರೆ ಆಗ್ತಿರ್ಲಿಲ್ಲ. ಇದು ಬೇಕು ಅಂದ್ರೆ ಅದು ಎಕ್ಸ್ಟ್ರಾನೇ ಇರೋದು. 20 ದಿವಸ ಶೂಟಿಂಗ್ ಮಾಡ್ತೀನಿ ಅಂತ ಬೇಕು, ಇನ್ನೊಂದು 4 ದಿವಸ ಶೂಟಿಂಗ್ ಜಾಸ್ತಿ ಮಾಡೋನು. ಅಂದ್ರೆ ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋದು ಒಂದೇ ಅವ್ರ ಗುರಿ ಇತ್ತು, ರಿಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ. ಸೊ ಆ ಒಂದು ಗುಣ ಇದೆಯಲ್ಲ, ಆ ಪ್ರೊಡ್ಯೂಸರ್ ವಾಸ್ ಥಿಂಕಿಂಗ್ ಲೈಕ್ ಎ ಡೈರೆಕ್ಟರ್ ಥಿಂಕ್ ಮಾಡಿ ರಿಸ್ಟ್ರಿಕ್ಟ್ ಮಾಡಿದಿರ ಪ್ಯಾಷನ್ ಅಂತಾರಲ್ಲ, ನಾವು ಇವತ್ತೇನಂತಿಲ್ಲ ಪ್ಯಾಷನ್ ಅನ್ನೋದು ಅವ್ರ ಜೀವನ ಚರಿತ್ರೆ ಹೋದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಪ್ಯಾಷನ್ ಅದು. ಇದನ್ನ ಇನ್ನೊಂದು ಮಾತು ಏನು ಹೇಳ್ತೀನಿ ಅಂದ್ರೆ, ನಾವೆಲ್ಲ ಚೇಂಬರ್ ಜೊತೆ ಒಡನಾಟ ಇಟ್ಕೊಂಡಿರೋದು ಇದಿದೆ. ನಮ್ಮ ವಾಣಿಜ್ಯ ಮಂಡಳಿನೂ ನಿಜವಾಗ್ಲೂ ಅಮೃತ ಮಹೋತ್ಸವ ಮಾಡಿದಾಗ ಅನೇಕ ಪುಸ್ತಕಗಳನ್ನ ನಾವು ಮಹಾನ್ ವ್ಯಕ್ತಿಗಳ ಪುಸ್ತಕಗಳನ್ನ ತಂದಿರ್ತಕ್ಕಂಥದ್ದಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅವ್ರದೊಂದು ಜೀವನ ಚರಿತ್ರೆ ಬಗ್ಗೆ ಒಂದು ಪುಸ್ತಕವನ್ನು ನಮ್ಮ ವಾಣಿಜ್ಯ ಮಂಡಳಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದಾಗ, ಇದು ಮುಂದೆ ಬರ್ತಕ್ಕಂಥ ಈ ಸಿನಿಮಾಗೆ ಬರ್ತಾರೆ ಈಗ ಬಂದಿರೋ ಯಂಗ್ಸ್ಟರ್ಸ್ ಇದಲ್ಲ ಹುಡುಗರು, ಅವ್ರು ಕೊಟ್ಟಾಗ ಇದೊಂದು ನೋಡಿದಾಗ ಅವ್ರ ಚರಿತ್ರೆ ನೋಡಿದಾಗ ಗೊತ್ತಾಗುತ್ತೆ, ಅವ್ರಿಗೂ ಇನ್ಸ್ಪೈರ್ ಆಗುತ್ತೆ ಅಂತ ನಾನು 10 ಜನದಲ್ಲಿ ಒಂದು 3 ಜನಕ್ಕೆ ಇನ್ಸ್ಪೈರ್ ಆದ್ರೆ ಆಗುತ್ತೆ ಅನ್ನೋದೊಂದು ನಾನು ಗ್ಯಾರಂಟಿ ಕೊಡಬಲ್ಲೆ ಮೇಡಮ್. ಸರ್, ಈ ವಿಷಯ ಕೇಳದೆ ಮಾತು ಮುಗಿಸೋಕ್ ಆಗೋದಿಲ್ಲ ನಿಮ್ ಜೊತೆ. ಅಂದ್ರೆ ವಿಷ್ಣು ಸರ್ ನಿಮ್ಗೂ ಆಪ್ತರು, ಅವರಿಗೂ ಆಪ್ತರು. ಸೊ ಅವ್ರಿಬ್ರ ಒಂದು ಒಡನಾಟದ ಬಗ್ಗೆ ಏನಾದ್ರೂ ನಿಮ್ಗೆ ಗೊತ್ತಿದೆಯಾ ಸರ್? ಗೊತ್ತಿದ್ರೆ ಏನಾದ್ರೂ ಹಂಚ್ಕೋಬಹುದಾ ಅಂತ? ಅಂದ್ರೆ ಅವ್ರಿಗಿದ್ದಂತ ಅವ್ರು ಮಾಡಿರೋ ಅನೇಕ ಸಿನಿಮಾಗಳಿದೆ, ಜೋಡಿಯಾಗಿ ಮಾಡಿರೋದು ಅದೊಂದೇ ಸಾಕ್ಷಿ. ಅವರಲ್ಲಿದ್ದಂಥ ಪ್ರೀತಿ, ಅವರಲ್ಲಿದ್ದಂಥ ಲವ್ ನೋಡಿ, ಅವರಿದ್ದಂಥ ಮಿತ್ರತ್ವಕ್ಕೆ ಆಪ್ತ ಮಿತ್ರ ಒಂದು ಸಿನಿಮಾ ಮಾಡಿ ಅವ್ರಿಗೆ ಸಾರ್ ಬಿಟ್ಟು ಹೋಗೋ ಟೈಮಲ್ಲೂ ಅವ್ರ ಜೊತೆಗಿದ್ದು ಮಿಥುನ್ ಜೊತೆಗೆ ಇದು ಮಿಥುನ್ಗೆ ಒಳ್ಳೇದಾಗ್ಲಿ ಅಂತ ಮಾಡಿದಾರಲ್ಲ, ಅದೇ ಅವ್ರ ಮಿತ್ರಕ್ಕೆ ನಾವು ಯಾರು ಹೇಳ್ಬೇಕಂತ ನೆಸಿಟಿ ಇಲ್ಲ ಮೇಡಮ್. ಅವೆರಡು ಆತ್ಮಗಳು ಒಂದು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ನಿರ್ದೇಶಕ ನಾಗಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.